ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇನ್ಫಾರ್ಮೇಶನ್ DK77 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಅಬುಧಾಬಿಯಲ್ಲಿ ನಡೆದಂಥ IPL ಮಿನಿ ಹರಾಜು, ಅಲ್ಲಿ ಆಟಗಾರರ ಮೇಲೆ ಹಣವನ್ನು ಸುರಿದಿದ್ದು ನೋಡಿದರೆ ಅದು ಮಿನಿ ಹರಾಜು ಅಲ್ಲ, ಮೆಗಾ ಹರಾಜನ್ನು ಮೀರಿಸುವಂಥದ್ದು. 2025ರ ಚಾಂಪಿಯನ್ ನಮ್ಮ RCBಗೆ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಅವರ ಆಗಮನ. ಈ ಆಗಮನ ಕಷ್ಟವಾಗಿದ್ದರೂ ಆಗಮನವಾಗಿದ್ದಾರೆ. ಇದು RCBಯ 2026ರ ಚಾಂಪಿಯನ್ ಪಟ್ಟಕ್ಕೆ ತಲುಪುವ ಇನ್ನೊಂದು ಬಯಕೆಯ ದಾರಿಯನ್ನ ಸುಗಮ ಮಾಡುತ್ತದೆಯೇ? ಕಾದು ನೋಡಬೇಕು. ವೆಂಕಟೇಶ್ ಅಯ್ಯರ್ಗಾಗಿ KKR ಮತ್ತು LSGಯೊಂದಿಗೆ ಕಾಂಪಿಟೇಷನ್ ಅನ್ನು ನಡೆಸಿ ಕೊನೆಗೆ 7 ಕೋಟಿ ಆಯರವನ್ನು ಮಾಡಿ ಅಯ್ಯರ್ ಅವರನ್ನ ಖರೀದಿಸಿದೆ ಮತ್ತು ಮತ್ತೊಬ್ಬ ವ್ಯಾಲ್ಯೂ ಆಲ್ರೌಂಡರ್ ಅನ್ನ ಟೀಮ್ಗೆ ಸೇರಿಸಿದೆ. ಇದರಿಂದ RCBಯ ಬ್ಯಾಟಿಂಗ್ ಲೈನಪ್ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಷ್ಟೇ ಅಲ್ಲ, RCBಯು ಅನ್ಕ್ಯಾಪ್ಡ್ ಸ್ಪೀಡ್ ಬೌಲರ್ ಮಂಗೇಶ್ ಯಾದವ್ ಅವರನ್ನ ಖರೀದಿಸಿದ್ದಾರೆ ಮತ್ತು ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಇವರನ್ನ 5 ಕೋಟಿಗೆ ಖರೀದಿಸಿದ್ದಾರೆ. ಆದರೆ ಇಲ್ಲಿ ನೋಡಬೇಕಾಗಿದ್ದು, ಇಷ್ಟೊಂದು ದುಡ್ಡನ್ನ ಸುರಿದು ಖರೀದಿಸಿದ್ದು ಒಬ್ಬ ಅನ್ಕ್ಯಾಪ್ಡ್ ಪ್ಲೇಯರ್ ಅನ್ನ. ಕೇವಲ ದೇಸಿ ಕ್ರಿಕೆಟ್ನಲ್ಲಿ ಇವರ ಆಟವನ್ನು ಕಂಡು ಖರೀದಿಸಿದ್ದಾರೆ. ಇಷ್ಟೇ ಅಲ್ಲ ವೀಕ್ಷಕರೇ, ನ್ಯೂಜಿಲೆಂಡ್ನ ವೇಗದ ಬೌಲರ್ ಜೇಕಬ್ ಡಫಿಯವರನ್ನ 2 ಕೋಟಿಗೆ ಹಾಗೂ ವಿಕೆಟ್ ಕೀಪರ್ ಆದಂಥ ಜೋರ್ಡಾನ್ ಕಾರ್ಕ್ಸ್ ಅವರನ್ನ ಖರೀದಿ ಮಾಡಿದ್ದಾರೆ. ಒಟ್ಟಾರೆಯಾಗಿ RCBಯ ಆಟಗಾರರನ್ನು ನೋಡುವುದಾದರೆ, ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ, ನಾಯಕ ರಜತ್ ಪಾಟಿದಾರ್, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್ ಮತ್ತೆ ಟಿಮ್ ಡೇವಿಡ್. ಇನ್ನು ಆಲ್ರೌಂಡರ್ ವಿಭಾಗದಲ್ಲಿ ಹೊಸದಾಗಿ ಸೇರ್ಪಡೆಯಾದಂಥ ವೆಂಕಟೇಶ್ ಅಯ್ಯರ್, ಕೃಣಾಲ್ ಪಾಂಡ್ಯ, ರೊಮಾರಿಯೋ ಸೆಫರ್ಡ್, ಜಾಕೋಬ್ ಬೆಥೆಲ್, ಸ್ವಪ್ನಿಲ್ ಸಿಂಗ್, ಜಿತೇಶ್ ಶರ್ಮಾ, ಜೋರ್ಡಾನ್ ಕಾರ್ಕ್ಸ್, ಅನುಜ್ ರಾವತ್ ಇವರು ವಿಕೆಟ್ ಕೀಪರ್ಗಳಾಗಿರುತ್ತಾರೆ. ಬೌಲರ್ಗಳನ್ನು ನೋಡುವುದಾದರೆ, ಟೆಸ್ಟ್ ಸ್ಪೆಷಲಿಸ್ಟ್ ಜೋಸ್ ಹ್ಯಾಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ನುವಾನ್ ತುಷಾರ್, ಜೇಕಬ್ ಡಫಿ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಇನ್ನೊಬ್ಬ ಹೊಸದಾಗಿ ಸೇರ್ಪಡೆಯಾದಂಥ ಬೌಲರ್ ಮಂಗೇಶ್ ಯಾದವ್, ರಶೀದ್ ಖಾನ್, ಸುಯಶ್ ಶರ್ಮಾ, ವಿಹಾನ್ ಮಲ್ಹೋತ್ರಾ, ವಿಕಿ ಓಸ್ವಾಲ್, ಕನಿಷ್ಕ್ ಚವಾನ್ ಇವರು ಬೌಲರ್ಗಳು. ಇದು ಒಟ್ಟಾರೆಯಾಗಿ RCBಯ ಟೀಮ್ ಆಗಿದೆ. IPLನ ಈ ಮಿನಿ ಹರಾಜಿನಲ್ಲಿ ಉಳಿದ ಟೀಮ್ಗಳು ಸಹ ಅಚ್ಚರಿಯನ್ನ ಮೂಡಿಸಿವೆ. IPLನ ಮಿನಿ ಹರಾಜಿನಲ್ಲಿ RCB ಮಾತ್ರವಲ್ಲ, ಉಳಿದ ಟೀಮುಗಳು ಕೆಲವು ಸಂಗತಿಗಳ ಮೂಲಕ ಅಚ್ಚರಿಯನ್ನ ಮೂಡಿಸಿವೆ. ಹಾಗಾದರೆ ಏನದು ಅಚ್ಚರಿ? ನೋಡೋಣ ಬನ್ನಿ. ಇವ ಆಟಗಾರರು ಎಷ್ಟೇ ಉತ್ತಮವಾಗಿ ಆಡಿದರೂ ತಾನು ಮಾತ್ರ ಅನುಭವಿ ಆಟಗಾರರಿಗೆ ಮನ್ನಣೆ ಕೊಡುವುದು ಎಂದು ಹೇಳುತ್ತಾ ಇದ್ದಂಥ CSK ಈಗ ತನ್ನ ಪ್ಲಾನ್ ಅನ್ನ ಚೇಂಜ್ ಮಾಡಿದೆ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿರುವ ಅನುಭವನೇ ಇಲ್ಲದ ಅನ್ಕ್ಯಾಪ್ಡ್ ಪ್ಲೇಯರ್ಗಳ ಮೇಲೆ ಕೋಟಿಗಳ ಸುರಿಮಳೆಯನ್ನೇ ಸುರಿಸಿದೆ. ಇದು ವೀಕ್ಷಕರೇ, ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾರವರನ್ನು ತಲಾ 14 ಕೋಟಿಗೆ ಖರೀದಿಸಿದೆ ಮತ್ತು ಎಲ್ಲರನ್ನ ಅಚ್ಚರಿಗೆ ಒಳಪಡಿಸಿದೆ. ಉತ್ತರ ಪ್ರದೇಶದ 20 ವರ್ಷದ ಎಡಗೈ ಸ್ಪಿನ್ನರ್ ಮತ್ತು ಆಲ್ರೌಂಡರ್ ಪ್ರಶಾಂತ್ ವೀರ್ ಅವರು ಸುದೀರ್ಘ ಅವಧಿಗೆ ಚೆನ್ನೈ ಟೀಮ್ಗೆ ಆಧಾರ ಸ್ತಂಭವಾಗಿದ್ದಂಥ ಜಡೇಜಾ ಅವರ ಸ್ಥಾನವನ್ನ ತುಂಬಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಾರಣ, ಜಡೇಜಾರವರು ರಾಜಸ್ಥಾನ ಟೀಮ್ಗೆ ಸೇಲ್ ಆಗಿದ್ದಾರೆ. ಧೋನಿರವರು ಕ್ರಿಕೆಟ್ ವೃತ್ತಿ ಜೀವನದ ಅಂತಿಮ ಹಂತದಲ್ಲಿದ್ದಾರೆ. ಧೋನಿಯವರ ನಂತರ ಅವರ ಸ್ಥಾನ ತುಂಬಲು ಹುಡುಕಾಟದಲ್ಲಿದ್ದಾರೆ. ಅದರ ಭಾಗವಾಗಿಯೇ ಕೀಪರ್ ಮತ್ತು ಬ್ಯಾಟರ್ ಆದಂಥ ರಾಜಸ್ಥಾನದ 19 ವರ್ಷದ ಕಾರ್ತಿಕ್ ಶರ್ಮಾರವರನ್ನ ಖರೀದಿಸಿದ್ದಾರೆ. ಇಬ್ಬರ ಜೊತೆಗೆ ಅನುಭವಿ ಆಟಗಾರರಾದ ಸ್ಪಿನ್ನರ್ ರಾಹುಲ್ ಚಹರ್ ಅವರನ್ನ 5 ಕೋಟಿಗೆ, ನ್ಯೂಜಿಲೆಂಡ್ ವೇಗಿ ಮ್ಯಾಟ್ ಹೆನ್ರಿ ಅವರನ್ನ 2 ಕೋಟಿಗೆ ಖರೀದಿಸಿದ್ದಾರೆ ಮತ್ತು ಇವರಿಬ್ಬರು ತಂಡದಿಂದ ಕೈ ಬಿಟ್ಟಂತ ನೂರ್ ಅಹ್ಮದ್ ಮತ್ತು ಶ್ಯಾಮ್ ಕರಣ್ ರವರ ಸ್ಥಾನವನ್ನು ತುಂಬಲಿದ್ದಾರೆ ಎನ್ನಲಾಗುತ್ತದೆ. ಮುಂಬೈ ಇಂಡಿಯನ್ಸ್ ಕಥೆಯನ್ನು ನೋಡುವುದಾದರೆ, ಮುಂಬೈ ಇಂಡಿಯನ್ಸ್ ತನ್ನ ಪರ್ಸ್ನಲ್ಲಿ ಕಡಿಮೆ ಹಣವನ್ನು ಹೊಂದಿತ್ತು. ಹಾಗಾಗಿಯೇ ಕ್ಯಾಮರೂನ್ ಗ್ರೀನ್ ರವರ ಬಿಡ್ಡಿಂಗ್ ವೇಳೆಯಲ್ಲಿ ಅನಂತ್ ಅಂಬಾನಿಯವರು ನಗುತ್ತಾನೆ ಥಮ್ಸ್ ಅಪ್ ಮಾಡಿ ಬಿಡ್ನಿಂದ ಹಿಂದೆ ಸರಿಯುತ್ತಾರೆ ಮತ್ತು ಕ್ಯಾಮರೂನ್ ಗ್ರೀನ್ ರವರು ಕಲ್ಕತ್ತಾದ ಪಾಲಾಗುತ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ನೋಡುವುದಾದರೆ, ಜಮ್ಮು ಕಾಶ್ಮೀರದ ಸ್ಪೀಡ್ ಬೌಲರ್
ಅಕೀಬ್ ನಬಿದಾರ್ ಇವರ ಮೂಲ ಬೆಲೆ 30 ಲಕ್ಷ ಆಗಿದ್ದರೂ ಡೆಲ್ಲಿ ಕ್ಯಾಪಿಟಲ್ಸ್ ಇವರನ್ನು 8 ಕೋಟಿಗೆ ಖರೀದಿ ಮಾಡಿದೆ. ಇದು ಎಲ್ಲರ ಗಮನ ಸೆಳೆಯಲು ಕಾರಣವಾಗಿದೆ. ಆದರೆ ಡೆಲ್ಲಿ ತಂಡವು ಬಿಗ್ ಆಟಗಾರರನ್ನ ಕಡಿಮೆ ಬೆಲೆಗೆ ಖರೀದಿಸಿದ್ದು ಅದನ್ನು ಜಾಕ್ಪಾಟ್ ಅಂತ ಹೇಳ್ಬೋದು. ಆ ಆಟಗಾರರು ಯಾರೆಂದರೆ ಸೌತ್ ಆಫ್ರಿಕಾದ ಕಿಲ್ಲರ್ ಡೇವಿಡ್ ಮಿಲ್ಲರ್ ಮತ್ತು ಇಂಗ್ಲೆಂಡಿನ ಆರಂಭಿಕ ಆಟಗಾರ ಬೆನ್ ಡಕೆಟ್. ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ಆಸ್ಟ್ರೇಲಿಯಾದ ಜೋಸ್ ಇಂಗ್ಲಿಷ್ ರವರನ್ನ 8 ಕೋಟಿಗೆ ಖರೀದಿಸಿದ್ದು ಹೇಗೆ ಆಶ್ಚರ್ಯನ್ನ ಮೂಡಿಸುತ್ತದೆಯೋ ಹಾಗೆಯೇ ಸ್ಪಿನ್ ಮಾಂತ್ರಿಕ ಶ್ರೀಲಂಕಾದ ವನಿದು ಅಸರಂಗರವರನ್ನ ಕೇವಲ 2 ಕೋಟಿಗೆ ಖರೀದಿಸಿದ್ದು ಇದು ಒಂದು ತರಹ ಅಚ್ಚರಿ ಎಂದು ಹೇಳಬಹುದು. ಮತ್ತಿದು LSGಗೂ ಕೂಡ ಅಚ್ಚರಿಯಾಗಿರಬಹುದು. ಒಟ್ಟಿನಲ್ಲಿ ಅಸರಂಗರವರು ತಮ್ಮ ಸ್ಪಿನ್ನ ಮಾಂತ್ರಿಕತೆಯನ್ನ ಬಹಿರಂಗ ಮಾಡಲು ಸಜ್ಜಾಗಿರುತ್ತಾರೆ, ಮತ್ತೆ ಹಿಂದೆ ಬಹಿರಂಗ ಮಾಡಿದ್ದಾರೆ ಕೂಡ. ರಾಜಸ್ಥಾನದವರು ಬೌಲಿಂಗ್ಗೆ ಒತ್ತು ಕೊಟ್ಟಿದ್ದು ರವಿ ಬಿಷ್ಣೋಯ್ ಮತ್ತು ಆ್ಯಡಮ್ ಮಿಲ್ನೆ ಅವರನ್ನ ಖರೀದಿಸಿದ್ದು ನೋಡಿದರೆ ಗೊತ್ತಾಗುತ್ತೆ. ಬಿಷ್ಣೋಯ್ 7 ಕೋಟಿಗೆ ಮತ್ತು ಮಿಲ್ನೆ 2 ಕೋಟಿಗೆ ಟ್ರೇಡ್ ಆಗಿದ್ದಾರೆ. ಇನ್ನು ಸ್ಟಾರ್ ಆಟಗಾರರಾದಂಥ ಜಾನಿ ಬೇರ್ಸ್ಟೋ, ಡೇವೋನ್ ಕಾನ್ವೆ ಮತ್ತು ಸ್ಟೀವ್ ಸ್ಮಿತ್, ಕೇನ್ ವಿಲಿಯಮ್ಸ್ ಇವರು ಯಾವುದೇ ತಂಡದ ಪಾಲಾಗಿಲ್ಲ ಅನ್ನುವುದು ವಾಸ್ತವದ ಸತ್ಯ. ಮತ್ತು ಇದು IPL ನಲ್ಲಿ ಎಂಥ ಆಟಗಾರರಿಗೆ ಬೆಲೆ ಇದೆ ಮತ್ತು IPL ಎಂದರೇನು ಎಂಬುದನ್ನು ತಿಳಿಸುತ್ತದೆ. ಇಷ್ಟು IPL ನ ಮಿನಿ ಹರಾಜಿನ ಕುರಿತಾಗಿರುವ ಮಾಹಿತಿ. ಇದೇ ತರದ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗುತ್ತೇನೆ.